ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇವರಿಬ್ಬರ IPL ಕೆರಿಯರ್ ಕಂಪ್ಯಾರಿಸನ್ ಮಾಡೋಣ. ಯಾರು ವಿನ್ ಆಗ್ತಾರೆ ನೋಡೋಣ ಬನ್ನಿ. ರೋಹಿತ್ ಶರ್ಮಾರವರ ಡೇಟ್ ಆಫ್ ಬರ್ತ್ ಏಪ್ರಿಲ್ 30, 1987. ಪ್ರಸ್ತುತ ವಯಸ್ಸು 37 ವರ್ಷ. ವಿರಾಟ್ ಕೊಹ್ಲಿರವರ ಡೇಟ್ ಆಫ್ ಬರ್ತ್ ನವೆಂಬರ್ 5, 1988. ಪ್ರಸ್ತುತ ವಯಸ್ಸು 36 ವರ್ಷ. ರೋಹಿತ್ ಶರ್ಮಾ ಭಾರತೀಯ ಆಟಗಾರ, ವಿರಾಟ್ ಕೊಹ್ಲಿ ಕೂಡ ಭಾರತೀಯ ಆಟಗಾರ. ರೋಹಿತ್ ಶರ್ಮಾರವರ ಜೆರ್ಸಿ ನಂಬರ್ 45, ವಿರಾಟ್ ಕೊಹ್ಲಿರವರ ಜೆರ್ಸಿ ನಂಬರ್ 18. ರೋಹಿತ್ ಶರ್ಮಾ ಟಾಪ್ ಆರ್ಡರ್ ಬ್ಯಾಟರ್, ವಿರಾಟ್ ಕೊಹ್ಲಿ ಕೂಡ ಟಾಪ್ ಆರ್ಡರ್ ಬ್ಯಾಟರ್. ರೋಹಿತ್ ಶರ್ಮಾ 2008ರಲ್ಲಿ IPL ಜರ್ನಿ ಶುರು ಮಾಡ್ತಾರೆ. ವಿರಾಟ್ ಕೊಹ್ಲಿ ಕೂಡ 2008ರಲ್ಲಿ IPL ಜರ್ನಿ ಶುರು ಮಾಡ್ತಾರೆ. ರೋಹಿತ್ ಶರ್ಮಾ ಪ್ರಸ್ತುತ 2025ರ 18ನೇ ಸೀಸನಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ಪರ ಆಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಪ್ರಸ್ತುತ 2025ರ 18ನೇ ಸೀಸನಲ್ಲಿ RCB ಟೀಮ್ ಪರ ಆಡ್ತಾ ಇದ್ದಾರೆ. ರೋಹಿತ್ ಶರ್ಮಾ 257 ಮ್ಯಾಚ್ಗಳಿಂದ 6628 ರನ್ಸ್ಗಳನ್ನ ಗಳಿಸಿದ್ದಾರೆ. ವಿರಾಟ್ ಕೊಹ್ಲಿ 252 ಮ್ಯಾಚ್ಗಳಿಂದ 8004 ರನ್ಸ್ಗಳನ್ನ ಗಳಿಸಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ವಿರಾಟ್ ಕೊಹ್ಲಿಗೆ. ರೋಹಿತ್ ಶರ್ಮಾ 2 ಸೆಂಚುರೀಸ್ಗಳನ್ನ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ 8 ಸೆಂಚುರೀಸ್ಗಳನ್ನ ಮಾಡಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ವಿರಾಟ್ ಕೊಹ್ಲಿಗೆ. ರೋಹಿತ್ ಶರ್ಮಾ 43 ಹಾಫ್ ಸೆಂಚುರೀಸ್ಗಳನ್ನ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ 55 ಹಾಫ್ ಸೆಂಚುರೀಸ್ಗಳನ್ನ ಮಾಡಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ವಿರಾಟ್ ಕೊಹ್ಲಿಗೆ. ರೋಹಿತ್ ಶರ್ಮಾರ ಹೈಯೆಸ್ಟ್ ಸ್ಕೋರ್ 109, ವಿರಾಟ್ ಕೊಹ್ಲಿಯ ಹೈಯೆಸ್ಟ್ ಸ್ಕೋರ್ 113. ಪಾಯಿಂಟ್ಸ್ ಹೋಗ್ತಾ ಇದೆ ವಿರಾಟ್ ಕೊಹ್ಲಿಗೆ. ರೋಹಿತ್ ಶರ್ಮಾರ ಬ್ಯಾಟಿಂಗ್ ಆವರೇಜ್ 29.72, ವಿರಾಟ್ ಕೊಹ್ಲಿಯ ಬ್ಯಾಟಿಂಗ್ ಆವರೇಜ್ 38.67. ಪಾಯಿಂಟ್ಸ್ ಹೋಗ್ತಾ ಇದೆ ವಿರಾಟ್ ಕೊಹ್ಲಿಗೆ. ರೋಹಿತ್ ಶರ್ಮಾರ ಸ್ಟ್ರೈಕ್ ರೇಟ್ 131.14, ವಿರಾಟ್ ಕೊಹ್ಲಿಯ ಸ್ಟ್ರೈಕ್ ರೇಟ್ 131.97. ಪಾಯಿಂಟ್ಸ್ ಹೋಗ್ತಾ ಇದೆ ವಿರಾಟ್ ಕೊಹ್ಲಿಗೆ. ರೋಹಿತ್ ಶರ್ಮಾ 599 ಫೋರ್ಸ್ಗಳನ್ನ ಗಳಿಸಿದ್ದಾರೆ. ವಿರಾಟ್ ಕೊಹ್ಲಿ 705 ಫೋರ್ಸ್ಗಳನ್ನ ಗಳಿಸಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ವಿರಾಟ್ ಕೊಹ್ಲಿಗೆ. ರೋಹಿತ್ ಶರ್ಮಾ 280 ಸಿಕ್ಸ್ಗಳನ್ನ ಗಳಿಸಿದ್ದಾರೆ. ವಿರಾಟ್ ಕೊಹ್ಲಿ 272 ಸಿಕ್ಸ್ಗಳನ್ನ ಗಳಿಸಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ರೋಹಿತ್ ಶರ್ಮಾಗೆ. ರೋಹಿತ್ ಶರ್ಮಾ 5 ಚಾಂಪಿಯನ್ಸ್ ಟ್ರೋಫಿ ವಿನ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಯಾವುದೇ ಚಾಂಪಿಯನ್ಸ್ ಟ್ರೋಫಿ ವಿನ್ ಆಗಿಲ್ಲ. ಪಾಯಿಂಟ್ಸ್ ಹೋಗ್ತಾ ಇದೆ ರೋಹಿತ್ ಶರ್ಮಾಗೆ. ರೋಹಿತ್ ಶರ್ಮಾ ಯಾವುದೇ ಆರೆಂಜ್ ಕ್ಯಾಪ್ ವಿನ್ ಆಗಿಲ್ಲ. ವಿರಾಟ್ ಕೊಹ್ಲಿ 2 ಆರೆಂಜ್ ಕ್ಯಾಪ್ ವಿನ್ ಆಗಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ವಿರಾಟ್ ಕೊಹ್ಲಿಗೆ. ರೋಹಿತ್ ಶರ್ಮಾ ಒಂದು ಸೀಸನಲ್ಲಿ ಅತಿ ಹೆಚ್ಚು ರನ್ಸ್ ಅಂದರೆ 538 ರನ್ಸ್ ಗಳಿಸಿದ್ದಾರೆ. ವಿರಾಟ್ ಕೊಹ್ಲಿ ಒಂದು ಸೀಸನಲ್ಲಿ ಅತಿ ಹೆಚ್ಚು ರನ್ಸ್ ಅಂದರೆ 973 ರನ್ಸ್ ಗಳಿಸಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ವಿರಾಟ್ ಕೊಹ್ಲಿಗೆ. ರೋಹಿತ್ ಶರ್ಮಾ 17 ಬಾರಿ ಡಕ್ಔಟ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ 10 ಬಾರಿ ಡಕ್ಔಟ್ ಆಗಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ವಿರಾಟ್ ಕೊಹ್ಲಿಗೆ. ರೋಹಿತ್ ಶರ್ಮಾ 29 ಬಾರಿ ನಾಟ್ಔಟ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ 37 ಬಾರಿ ನಾಟ್ಔಟ್ ಆಗಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ವಿರಾಟ್ ಕೊಹ್ಲಿಗೆ. ರೋಹಿತ್ ಶರ್ಮಾ 158 ಪಂದ್ಯಗಳಲ್ಲಿ ಕ್ಯಾಪ್ಟನ್ ಆಗಿದ್ದು 87 ಪಂದ್ಯಗಳನ್ನು ವಿನ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ 143 ಪಂದ್ಯಗಳಲ್ಲಿ ಕ್ಯಾಪ್ಟನ್ ಆಗಿದ್ದು 66 ಪಂದ್ಯಗಳನ್ನು ವಿನ್ ಮಾಡಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ರೋಹಿತ್ ಶರ್ಮಾಗೆ. ರೋಹಿತ್ ಶರ್ಮಾ ಒಂದು ಸೀಸನ್ನಲ್ಲಿ 5 ಬಾರಿ 50+ ರನ್ಸ್ಗಳನ್ನ ಸ್ಕೋರ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಒಂದು ಸೀಸನ್ನಲ್ಲಿ 7 ಬಾರಿ 50+ ರನ್ಸ್ಗಳನ್ನ ಸ್ಕೋರ್ ಮಾಡಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ವಿರಾಟ್ ಕೊಹ್ಲಿಗೆ. ರೋಹಿತ್ ಶರ್ಮಾ ಒಂದು ಸೀಸನಲ್ಲಿ ಹೆಚ್ಚು ಅಂದರೆ 1 ಸೆಂಚುರಿ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಒಂದು ಸೀಸನಲ್ಲಿ ಹೆಚ್ಚು ಅಂದರೆ 4 ಸೆಂಚುರೀಸ್ಗಳನ್ನ ಮಾಡಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ವಿರಾಟ್ ಕೊಹ್ಲಿಗೆ. ರೋಹಿತ್ ಶರ್ಮಾ ಒಂದು ಸೀಸನಲ್ಲಿ ಅತಿ ಹೆಚ್ಚು ಅಂದರೆ 28 ಸಿಕ್ಸ್ಗಳನ್ನ ಗಳಿಸಿದ್ದಾರೆ. ವಿರಾಟ್ ಕೊಹ್ಲಿ ಒಂದು ಸೀಸನಲ್ಲಿ ಅತಿ ಹೆಚ್ಚು ಅಂದರೆ 38 ಸಿಕ್ಸ್ಗಳನ್ನ ಗಳಿಸಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ವಿರಾಟ್ ಕೊಹ್ಲಿಗೆ. ರೋಹಿತ್ ಶರ್ಮಾ ಒಂದು ಸೀಸನಲ್ಲಿ ಅತಿ ಹೆಚ್ಚು ಅಂದರೆ 52 ಫೋರ್ಸ್ಗಳನ್ನ ಗಳಿಸಿದ್ದಾರೆ. ವಿರಾಟ್ ಕೊಹ್ಲಿ ಒಂದು ಸೀಸನಲ್ಲಿ ಅತಿ ಹೆಚ್ಚು ಅಂದರೆ 83 ಫೋರ್ಸ್ಗಳನ್ನ ಗಳಿಸಿದ್ದಾರೆ. ಪಾಯಿಂಟ್ಸ್ ಹೋಗ್ತಾ ಇದೆ ವಿರಾಟ್ ಕೊಹ್ಲಿಗೆ. ರೋಹಿತ್ ಶರ್ಮಾ 6 IPL ಟ್ರೋಫಿಗಳನ್ನ ವಿನ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಯಾವುದೇ IPL ಟ್ರೋಫಿ ವಿನ್ ಆಗಿಲ್ಲ. ಪಾಯಿಂಟ್ಸ್ ಹೋಗ್ತಾ ಇದೆ ರೋಹಿತ್ ಶರ್ಮಾಗೆ. ರೋಹಿತ್ ಶರ್ಮಾ ಆ್ಯಕ್ಷನ್ ಪ್ರೈಸ್ 16,30,00,000. ವಿರಾಟ್ ಕೊಹ್ಲಿ ಆ್ಯಕ್ಷನ್ ಪ್ರೈಸ್ 21 ಕೋಟಿ. ಪಾಯಿಂಟ್ಸ್ ಹೋಗ್ತಾ ಇದೆ ವಿರಾಟ್ ಕೊಹ್ಲಿಗೆ. ವಿರಾಟ್ ಕೊಹ್ಲಿ ವಿನ್ನರ್ ಆಗಿದ್ದಾರೆ. ಹೆಚ್ಚಿನ ಕಂಪೇರ್ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇವರಿಬ್ಬರಲ್ಲಿ ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು ಎಂದು ಕಮೆಂಟ್ ಮಾಡಿ.